ರಾಜ್ಯದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂತೆ ಕರೆಸಿಕೊಳ್ಳುವಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಈವರೆಗೂ ಕೂಡ ರಾಜ್ಯ ಸರ್ಕಾರದಿಂದ ನೂರಾರು ಕೋಟಿ ಅನುದಾನ ಬರುವಂಥದ್ದು ಬಾಕಿ ಇದೆ. ಇದರಿಂದಾಗಿ ಅವಳಿ ನಗರದಾದ್ಯಂತ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಸಹ ಕುಂಠಿತಗೊಳ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಆಗಿರ್ತಕ್ಕಂಥ ಜ್ಯೋತಿ ಪಾಟೀಲ್ ಅವರು ನಮ್ಮ ಜೊತೆಗಾರ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಈಗ ನೂರಾರು ಕೋಟಿ ಅನುದಾನ ಬಾಕಿ ಇದೆ ರಾಜ್ಯ ಸರ್ಕಾರದಿಂದ ಬರುವಂಥದ್ದು. ಇದರಿಂದಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಳ್ತಾ ಇದ್ದಾವೆ ದಿನನಿತ್ಯ. ಒಂದು ಕಡೆ ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇದೆ. ಯಾವ ರೀತಿ ಪ್ರಸ್ತಾವನೆಯನ್ನು ಸಲ್ಲಿಸಿದಿರಿ? ಅಂದರೆ ಅವಳಿ ನಗರಕ್ಕೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಎಷ್ಟು ಕೋಟಿ ಅನುದಾನ ಬರಬೇಕು ಅಂತಕ್ಕಂಥ ವಿಚಾರದಲ್ಲಿ ಮನವಿಯನ್ನು ಸಲ್ಲಿಸಿದಿರಿ? ಇನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಮಾರ್ಚ್ 6ನೇ ತಾರೀಕಿಗೆ. ಆ ಒಂದು ಬಜೆಟಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಯಾವ ರೀತಿಯಾದ ಒಂದು ಅನುದಾನವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ನಾವು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಮತ್ತು ಹುಬ್ಬಳ್ಳಿ ಧಾರವಾಡದ ಸಮಗ್ರ ಅಭಿವೃದ್ಧಿಯ ಪರವಾಗಿ ನಾವು ಏನು ಒಂದು ನಗರ ಯೋಜನೆ ಸಮಿತಿಯನ್ನು ಮಾಡಿದರು. ಸನ್ಮಾನ್ಯ ಈ ಒಂದು ಧಾರವಾಡದ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಅಧ್ಯಕ್ಷತೆಯಲ್ಲಿ ಆ ಒಂದು ನಗರ ಯೋಜನೆಯನ್ನು ಸಮಿತಿಯನ್ನು ಮಾಡಿದರು. ಆ ನಗರ ಯೋಜನೆ ಸಮಿತಿಯ ಮುಖಾಂತರ ನಾವು ಸರಿಸುಮಾರು ಒಂದು 3,000 ಕೋಟಿ ಆಗುವಷ್ಟು ಅನುದಾನದ ಅಭಿವೃದ್ಧಿ ಕಾಮಗಾರಿಗಳನ್ನು ತೆಗೆದುಕೊಳ್ಳಲು ಸರ್ವ ಸದಸ್ಯರು ಅಂದರೆ 82 ವಾರ್ಡ್ಗಳಲ್ಲಿ 82 ಸದಸ್ಯರ ಕಾಮಗಾರಿಗಳು ಏನೇನಿದಾವಂತೆ ಅದಗಳನ್ನು ಎಲ್ಲ ತೆಗೆದುಕೊಂಡು ನಾವು ಆಲ್ರೆಡಿ ಈಗ ಅದನ್ನು ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ಅದನ್ನಾದಮೇಲೂ ಸಹ ನಮಗೇನು ಪ್ರತಿ ಸಾರಿ ನಮ್ಮ ಕೂಗಿರ್ತಿತ್ತು, ನ್ಯಾಯಯುತವಾಗಿ ಬರಬೇಕಾದಂಥ ಅನುದಾನಗಳು ಏನು ಒಂದು 300 ಕೋಟಿ ಅನುದಾನ, ಅದರಲ್ಲಿ ಪಿಂಚಣಿ ಹಣ ಇದೆ ಮತ್ತು ನಮ್ಮ ಸ್ಯಾಲ್ರಿ ಅಮೌಂಟ್ ಇದೆ, ಇದೆಲ್ಲಗಳನ್ನು ನಾವು ಒಳಗೊಂಡಂತೆ ಒಂದು 300 ಕೋಟಿ ಅನುದಾನವನ್ನು ಕೊಡಿ ಅಂತಂಥೇಳಿ ನಾವು ಪ್ರತಿ ಸಾರಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಂದಾಗ ಇಲ್ಲಿ ಧಾರವಾಡ ಹುಬ್ಬಳ್ಳಿಗೆ ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ಬಂದಾಗ ಸಹ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಸ್ಥಳೀಯ ಶಾಸಕರಾದಂಥ ನಮ್ಮ ಅರವಿಂದ್ ಬೆಲ್ಲ ಸರ್ ಅವರಿರ್ಬೋದು, ಮಹೇಶ್ ತೆಂಗಿನಕಾಯಿ ಅವರಿರ್ಬೋದು, ಅದೇ ರೀತಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪ್ರದೀಪ್ ಶೆಟ್ಟರ್ ಅವರಿರ್ಬೋದು, ಮತ್ತು ನಮ್ಮ ಪ್ರಸಾದ್ ಅಬ್ಬೆ ಅವರಿರ್ಬೋದು, ಹೀಗೆಲ್ಲ ಸ್ಥಳೀಯ ಶಾಸಕರು ಹಲವಾರು ಬಾರಿ ಸದನದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮತ್ತು ಅನುದಾನ ವಿಳಂಬದ ನೀತಿಯನ್ನು ಎತ್ತಿ ಹಿಡಿದಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ನಮಗೆ ಉತ್ತರಗಳು ದೊರೆತಿಲ್ಲ. ಸೌಜನ್ಯಕ್ಕಾದರೂ ಸಹ ಅವರ ಕಚೇರಿಯಿಂದ ನಮಗೆ ಉತ್ತರಗಳು ಸಹ ಬಂದಿಲ್ಲ. ಸೊ ಹಾಗಾಗಿ ಈ ಸಾರಿ ಪ್ರತಿ ವರ್ಷದಂತೆ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡ್ತಾರೆ, ಅಭಿವೃದ್ಧಿಗಳ ಅನುದಾನವನ್ನು ಬಿಡುಗಡೆ ಮಾಡುವುದಿಲ್ಲ ಅಂಥೇಳಿ ಸಾಕಷ್ಟು ಕೂಗುಗಳು ಕೇಳಿ ಬರ್ತಾವೆ. ಆದರೆ ಈ ಸಾರಿ ಪ್ರತಿ ವರ್ಷದಂತೆ ನಾವು ಸಹ ಮತ್ತೆ ವಿಶ್ವಾಸವನ್ನು ಮಾಡಿ ಈ ಸಾರಿ ಕಾದು ನೋಡಬೇಕಾಗಿದೆ. ಹಾಗಾಗಿ ಏನು ನಮ್ಮ ರಾಜ್ಯ ಸರ್ಕಾರದಿಂದ ಬಜೆಟನ್ನು ಮಂಡನೆ ಮಾಡ್ತಾರೆ, ಆ ಬಜೆಟಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಯಾವ ರೀತಿಯಾದ ಒಂದು ಅನುದಾನವನ್ನು ಕೊಡ್ತಾರೆ ಅನ್ನೋದನ್ನು ನೋಡಿಕೊಂಡು ಆ ನಿಟ್ಟಿನಲ್ಲಿ ನಾವು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಜೆಟನ್ನು ಮಂಡನೆ ಮಾಡ್ತೇವೆ. ಸೊ ಹಾಗಾಗಿ ಅವ್ರದ್ದು ಬಜೆಟ್ ಆದಮೇಲೆ 2-3 ದಿನದಲ್ಲಿ ಯಾವ ರೀತಿಯಾದ ಒಂದು ಅನುದಾನವನ್ನು ಬರ್ತದನ್ನು ನಾವು ಗಣನೆಗೆ ತೆಗೆದುಕೊಂಡು ನಮ್ಮ ಬಜೆಟನ್ನು ಮಾಡಿ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಗೆ ನಾವು ಶ್ರಮವನ್ನು ವಹಿಸ್ತೇವೆ ಅಂತ ಹೇಳ್ತೇವೆ. ಈ ವಿಚಾರವಾಗಿ ಪ್ರತಿ ವರ್ಷವೂ ಕೂಡ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡುತ್ತೆ. ಆ ಬಜೆಟ್ ಮಂಡನೆ ವಿಚಾರದಲ್ಲಿ ಪ್ರಮುಖವಾಗಿ ಪಾಲಿಕೆ ವಿಚಾರದಲ್ಲಿ ಸಾಕಷ್ಟು ತಾರತಮ್ಯ ತೋರುತ್ತೆ. ಅನುದಾನ ಬಿಡುಗಡೆ ಮಾಡುವಂಥದ್ದಿರ್ಬೋದು, ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥದ್ದಿರ್ಬೋದು. ಈ ಬಾರಿ ಏನಾದರೂ ವಿಶ್ವಾಸ ಇದೆಯಾ? ಅಂದರೆ ಒಂದು ಕಡೆ ನಗರ ಯೋಜನೆಗೆ 3,000 ಕೋಟಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀರಿ ಅಂತೀರಿ, ಬಾಕಿ ಬರುವಂಥ ಹಣ 300 ಕೋಟಿಗೂ ಅಧಿಕ ಇದೆ. ವಿಶ್ವಾಸ ಇದೆಯಾ? ಅಲ್ಲ, ಈ ಸರ್ಕಾರದಲ್ಲಿ ಏನಾಗಿದೆ, 3 ವರ್ಷಗಳ ಅವಧಿಯಲ್ಲಿ ನೋಡ್ತಾ ಇದ್ದೇವೆ ನಾವು, ಪ್ರತಿ ವರ್ಷವೂ ಸಹ ಅಭಿವೃದ್ಧಿಯ ಪರವಾಗಿ ಬಜೆಟ್ಗಳು ಮಂಡನೆ ಆಗ್ತಾ ಇಲ್ಲ. ಈ ಒಂದು ಗ್ಯಾರಂಟಿಗಳ ಸುಳಿವಲ್ಲಿ ಸಿಕ್ಕು ರಾಜ್ಯ ಸರ್ಕಾರ ಅವುಗಳನ್ನು ನಿಭಾಯಿಸೋದ್ರಲ್ಲೇ ತೊಡಗಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿಯಾದ ಅಭಿವೃದ್ಧಿಗಳಾಗ್ತಾ ಇಲ್ಲ. ಮತ್ತು ಮೇಲಾಗಿ ಸ್ಥಳೀಯ ಸಂಸ್ಥೆಗಳನ್ನು ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಯಾಕಂದರೆ ಸ್ಥಳೀಯ ಸಂಸ್ಥೆಗಳನ್ನು ಸದೃಢಪಡಿಸುವಂಥ ಕೆಲಸ ರಾಜ್ಯ ಸರ್ಕಾರದಿಂದ ಆಗಬೇಕು. ಅದೇ ನೋಡಿ, ನಮ್ಮ ಈಗ ಕೇಂದ್ರ ಸರ್ಕಾರದಿಂದ ಸ್ಥಳೀಯ ಸಂಸ್ಥೆಗಳನ್ನು ಒಂದು ಉತ್ತೇಜನ ಮಾಡುವ ನಿಟ್ಟಿನಲ್ಲಿ, ಅಭಿವೃದ್ಧಿಗಳನ್ನ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಒಂದು ಏನು 10 ಲಕ್ಷ ಜನಸಂಖ್ಯೆ ಮೇಲ್ಪಟ್ಟು ಯಾವೆಲ್ಲ ಸ್ಥಳೀಯ ಸಂಸ್ಥೆಗಳಿದ್ದಾವೋ, ಯಾವೆಲ್ಲ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ 5,000 ಕೋಟಿಯನ್ನು ಕೊಡುವ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಇದರರ್ಥ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಥಳೀಯ ಸಂಸ್ಥೆಗಳನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದ್ದಾವೆ. ಅದೇ ರಾಜ್ಯ ಸರ್ಕಾರದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ಗಟ್ಟಿಗೊಳಿಸುವ ಇಚ್ಛಾಶಕ್ತಿ ಇಲ್ಲ. ಸೊ ಅವರು ತಮ್ಮದೇ ಆದ ಒಂದು ಅಜೆಂಡಾವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗಲೂ ಸ್ಥಳೀಯ ಸಂಸ್ಥೆಗಳು ಗಟ್ಟಿದ್ರೆ ರಾಜ್ಯ ಸರ್ಕಾರ ಗಟ್ಟಿಯಾಗಿ ಬೆಳೀತದೆ, ರಾಜ್ಯ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರ, ಇವು ಒಂದಕ್ಕೊಂದು
ಸಮತೋಲಿತ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥ ಕಾರ್ಯಗಳಾಗಬೇಕು. ಆದರೆ ಇಲ್ಲಿ ಕಾರ್ಯಗಳಾಗ್ತಾ ಇಲ್ಲ. ನೋಡೋಣ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ವಿಶ್ವಾಸವನ್ನು ಇಟ್ಟಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರು ಏನು ಈ ಸಾರಿ ಬಜೆಟನ್ನು ಮಂಡನೆಯನ್ನು ಮಾಡ್ತಾರೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಿ ಕೆಲಸವನ್ನು ಮಾಡೋಣ. ಓಕೆ. ಇದಿಷ್ಟು ಮೇಯರ್ ಆಗಿರುವಂಥ ಜ್ಯೋತಿ ಪಾಟೀಲ್ ಅವರ ಮಾತು. ಒಂದು ಕಡೆ ರಾಜ್ಯ ಸರ್ಕಾರ ನಮಗೆ ಪಾಲಿಕೆಗೆ ಬರಬೇಕಾಗಿರ್ತಕ್ಕಂಥ ಬಾಕಿ ಹಣ ಏನಿದೆ 300 ಕೋಟಿಗೂ ಅಧಿಕ, ಅದರ ಜೊತೆಗೆ ನಗರ ಒಂದು ಯೋಜನೆಗೆ 3,000 ಕೋಟಿ ಪ್ರಸ್ತಾವನೆಯನ್ನು ನಾವು ಈಗಾಗಲೇ ಸಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಅನುದಾನವನ್ನು ಬಿಡುಗಡೆ ಮಾಡುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದ 2ನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂತೆ ಕರೆಸಿಕೊಳ್ಳುವಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಈವರೆಗೂ ಕೂಡ ರಾಜ್ಯ ಸರ್ಕಾರದಿಂದ 100 ಕೋಟಿ ಅನುದಾನ ಬರುವಂಥದ್ದು ಬಾಕಿ ಇದೆ. ಇದರಿಂದಾಗಿ ಅವಳಿ ನಗರದಾದ್ಯಂತ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಸಹ ಕುಂಠಿತಗೊಳ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಆಗಿರ್ತಕ್ಕಂಥ ಜ್ಯೋತಿ ಪಾಟೀಲ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಈಗ 100 ಕೋಟಿ ಅನುದಾನ ಬಾಕಿ ಇದೆ ರಾಜ್ಯ ಸರ್ಕಾರದಿಂದ ಬರುವಂಥದ್ದು. ಇದರಿಂದಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಳ್ತಾ ಇದ್ದಾವೆ ದಿನನಿತ್ಯ. ಒಂದು ಕಡೆ ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇದೆ. ಯಾವ ರೀತಿ ಪ್ರಸ್ತಾವನೆಯನ್ನು ಸಲ್ಲಿಸಿದಿರಿ? ಅಂದರೆ ಅವಳಿ ನಗರಕ್ಕೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಎಷ್ಟು ಕೋಟಿ ಅನುದಾನ ಬರಬೇಕು ಅಂತಕ್ಕಂಥ ವಿಚಾರದಲ್ಲಿ ಮನವಿಯನ್ನು ಸಲ್ಲಿಸಿದಿರಿ? ಇನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಮಾರ್ಚ್ 6ನೇ ತಾರೀಕಿಗೆ. ಆ ಒಂದು ಬಜೆಟಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಯಾವ ರೀತಿಯಾದ ಒಂದು ಅನುದಾನವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ನಾವು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಮತ್ತು ಹುಬ್ಬಳ್ಳಿ ಧಾರವಾಡದ ಸಮಗ್ರ ಅಭಿವೃದ್ಧಿಯ ಪರವಾಗಿ ನಾವು ಏನು ಒಂದು ನಗರ ಯೋಜನೆ ಸಮಿತಿಯನ್ನು ಮಾಡಿದರು. ಸನ್ಮಾನ್ಯ ಈ ಒಂದು ಧಾರವಾಡದ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರ ಅಧ್ಯಕ್ಷತೆಯಲ್ಲಿ ಆ ಒಂದು ನಗರ ಯೋಜನೆಯನ್ನು ಸಮಿತಿಯನ್ನು ಮಾಡಿದರು. ಆ ನಗರ ಯೋಜನೆ ಸಮಿತಿಯ ಮುಖಾಂತರ ನಾವು ಸರಿಸುಮಾರು ಒಂದು 3,000 ಕೋಟಿ ಆಗುವಷ್ಟು ಅನುದಾನದ ಅಭಿವೃದ್ಧಿ ಕಾಮಗಾರಿಗಳನ್ನು ತೆಗೆದುಕೊಳ್ಳಲು ಸರ್ವ ಸದಸ್ಯರು, ಅಂದರೆ 82 ವಾರ್ಡ್ಗಳಲ್ಲಿ 82 ಸದಸ್ಯರ ಕಾಮಗಾರಿಗಳು ಏನೇನಿದಾವಂತೆ ಅದಗಳನ್ನು ಎಲ್ಲ ತೆಗೆದುಕೊಂಡು ನಾವು ಆಲ್ರೆಡಿ ಈಗ ಅದನ್ನು ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ಅದನ್ನಾದಮೇಲೂ ಸಹ ನಮಗೇನು ಪ್ರತಿ ಸಾರಿ ನಮ್ಮ ಕೂಗಿರ್ತಿತ್ತು, ನ್ಯಾಯಯುತವಾಗಿ ಬರಬೇಕಾದಂಥ ಅನುದಾನಗಳು ಏನು ಒಂದು 300 ಕೋಟಿ ಅನುದಾನ, ಅದರಲ್ಲಿ ಪಿಂಚಣಿ ಹಣ ಇದೆ ಮತ್ತು ನಮ್ಮ ಸ್ಯಾಲ್ರಿ ಅಮೌಂಟ್ ಇದೆ, ಇದೆಲ್ಲಗಳನ್ನು ನಾವು ಒಳಗೊಂಡಂತೆ ಒಂದು 300 ಕೋಟಿ ಅನುದಾನವನ್ನು ಕೊಡಿ ಅಂತಂಥೇಳಿ ನಾವು ಪ್ರತಿ ಸಾರಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಂದಾಗ ಇಲ್ಲಿ ಧಾರವಾಡ ಹುಬ್ಬಳ್ಳಿಗೆ ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ಬಂದಾಗ ಸಹ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಸ್ಥಳೀಯ ಶಾಸಕರಾದಂಥ ನಮ್ಮ ಅರವಿಂದ್ ಬೆಲ್ಲ ಸರ್ ಅವರಿರ್ಬೋದು, ಮಹೇಶ್ ತೆಂಗಿನಕಾಯಿ ಅವರಿರ್ಬೋದು, ಅದೇ ರೀತಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪ್ರದೀಪ್ ಶೆಟ್ಟರ್ ಅವರಿರ್ಬೋದು, ಮತ್ತು ನಮ್ಮ ಪ್ರಸಾದ್ ಅಬ್ಬೆ ಅವರಿರ್ಬೋದು, ಹೀಗೆಲ್ಲ ಸ್ಥಳೀಯ ಶಾಸಕರು ಹಲವಾರು ಬಾರಿ ಸದನದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮತ್ತು ಅನುದಾನ ವಿಳಂಬದ ನೀತಿಯನ್ನು ಎತ್ತಿ ಹಿಡಿದಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ನಮಗೆ ಉತ್ತರಗಳು ದೊರೆತಿಲ್ಲ. ಸೌಜನ್ಯಕ್ಕಾದರೂ ಸಹ ಅವರ ಕಚೇರಿಯಿಂದ ನಮಗೆ ಉತ್ತರಗಳು ಸಹ ಬಂದಿಲ್ಲ. ಸೊ ಹಾಗಾಗಿ ಈ ಸಾರಿ ಪ್ರತಿ ವರ್ಷದಂತೆ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡ್ತಾರೆ, ಅಭಿವೃದ್ಧಿಗಳ ಏನು ಅನುದಾನವನ್ನು ಬಿಡುಗಡೆ ಮಾಡುವುದಿಲ್ಲ ಅಂಥೇಳಿ ಸಾಕಷ್ಟು ಕೂಗುಗಳು ಕೇಳಿ ಬರ್ತಾವೆ. ಆದರೆ ಈ ಸಾರಿ ಪ್ರತಿ ವರ್ಷದಂತೆ ನಾವು ಸಹ ಮತ್ತೆ ವಿಶ್ವಾಸವನ್ನು ಮಾಡಿದ್ದೇವೆ. ವಿಶ್ವಾಸವನ್ನು ಮಾಡಿ ಈ ಸಾರಿ ಕಾದು ನೋಡಬೇಕಾಗಿದೆ. ಹಾಗಾಗಿ ಏನು ನಮ್ಮ ರಾಜ್ಯ ಸರ್ಕಾರದಿಂದ ಬಜೆಟನ್ನು ಮಂಡನೆ ಮಾಡ್ತಾರೆ, ಬಜೆಟಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಯಾವ ರೀತಿಯಾದ ಒಂದು ಅನುದಾನವನ್ನು ಕೊಡ್ತಾರೆ ಅನ್ನೋದನ್ನು ನೋಡಿಕೊಂಡು ಆ ನಿಟ್ಟಿನಲ್ಲಿ ನಾವು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಬಜೆಟನ್ನು ಮಂಡನೆ ಮಾಡ್ತೇವೆ. ಸೊ ಹಾಗಾಗಿ ಅವ್ರದ್ದು ಬಜೆಟ್ ಆದಮೇಲೆ 2-3 ದಿನದಲ್ಲಿ ಯಾವ ರೀತಿಯಾದ ಒಂದು ಅನುದಾನವನ್ನು ಬರ್ತದನ್ನು ನಾವು ಗಣನೆಗೆ ತೆಗೆದುಕೊಂಡು ನಮ್ಮ ಬಜೆಟನ್ನು ಮಾಡಿ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಗೆ ನಾವು ಶ್ರಮವನ್ನು ವಹಿಸ್ತೇವೆ ಅಂತ ಹೇಳ್ತೇವೆ. ಈ ವಿಚಾರವಾಗಿ ಪ್ರತಿ ವರ್ಷವೂ ಕೂಡ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡುತ್ತೆ. ಆ ಬಜೆಟ್ ಮಂಡನೆ ವಿಚಾರದಲ್ಲಿ ಪ್ರಮುಖವಾಗಿ ಪಾಲಿಕೆ ವಿಚಾರದಲ್ಲಿ ಸಾಕಷ್ಟು ತಾರತಮ್ಯ ತೋರುತ್ತೆ. ಅನುದಾನ ಬಿಡುಗಡೆ ಮಾಡುವಂಥದ್ದಿರ್ಬೋದು, ಅಭಿವೃದ್ಧಿ ಕಾರ್ಯಗಳಿಂದ ಮಾಡುವಂಥದ್ದಿರ್ಬೋದು. ಈ ಬಾರಿ ಏನಾದರೂ ವಿಶ್ವಾಸ ಇದೆಯಾ? ಅಂದರೆ ಒಂದು ಕಡೆ ನಗರ ಯೋಜನೆಗೆ 3,000 ಕೋಟಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀರಿ ಅಂತೀರಿ, ಬಾಕಿ ಬರುವಂಥ ಹಣ 300 ಕೋಟಿಗೂ ಅಧಿಕ ಇದೆ. ವಿಶ್ವಾಸ ಇದೆಯಾ? ಅಲ್ಲ, ಈ ಸರ್ಕಾರದಲ್ಲಿ ಏನಾಗಿದೆ, 3 ವರ್ಷಗಳ ಅವಧಿಯಲ್ಲಿ ನೋಡ್ತಾ ಇದ್ದೇವೆ ನಾವು, ಪ್ರತಿ ವರ್ಷವೂ ಸಹ ಅಭಿವೃದ್ಧಿಯ ಪರವಾಗಿ ಬಜೆಟ್ಗಳು ಮಂಡನೆ ಆಗ್ತಾ ಇಲ್ಲ. ಈ ಒಂದು ಗ್ಯಾರಂಟಿಗಳ ಸುಳಿವಲ್ಲಿ ಸಿಕ್ಕು ರಾಜ್ಯ ಸರ್ಕಾರ ಅವುಗಳನ್ನು ನಿಭಾಯಿಸೋದ್ರಲ್ಲೇ ತೊಡಗಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿಯಾದ ಅಭಿವೃದ್ಧಿಗಳಾಗ್ತಾ ಇಲ್ಲ. ಮತ್ತು ಮೇಲಾಗಿ ಸ್ಥಳೀಯ ಸಂಸ್ಥೆಗಳನ್ನು ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಯಾಕಂದರೆ ಸ್ಥಳೀಯ ಸಂಸ್ಥೆಗಳನ್ನು
ಸದೃಢಪಡಿಸುವಂಥ ಕೆಲಸ ರಾಜ್ಯ ಸರ್ಕಾರದಿಂದ ಆಗಬೇಕು. ಅದೇ ನೋಡಿ ನಮ್ಮ ಈಗ ಕೇಂದ್ರ ಸರ್ಕಾರದಿಂದ ಸ್ಥಳೀಯ ಸಂಸ್ಥೆಗಳನ್ನು ಒಂದು ಉತ್ತೇಜನ ಮಾಡುವ ನಿಟ್ಟಿನಲ್ಲಿ, ಅಭಿವೃದ್ಧಿಗಳನ್ನ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಒಂದು ಏನು 10 ಲಕ್ಷ ಜನಸಂಖ್ಯೆ ಮೇಲ್ಪಟ್ಟು ಯಾವೆಲ್ಲ ಸ್ಥಳೀಯ ಸಂಸ್ಥೆಗಳಿದಾವೋ, ಯಾವೆಲ್ಲ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ 5,000 ಕೋಟಿಯನ್ನು ಕೊಡುವ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಇದರರ್ಥ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಥಳೀಯ ಸಂಸ್ಥೆಗಳನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದ್ದಾವೆ. ಅದೇ ರಾಜ್ಯ ಸರ್ಕಾರದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ಗಟ್ಟಿಗೊಳಿಸುವ ಇಚ್ಛಾಶಕ್ತಿ ಇಲ್ಲ. ಸೊ ಅವರು ತಮ್ಮದೇ ಆದ ಒಂದು ಅಜೆಂಡಾವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗಲೂ ಸ್ಥಳೀಯ ಸಂಸ್ಥೆಗಳು ಗಟ್ಟಿದ್ರೆ ರಾಜ್ಯ ಸರ್ಕಾರ ಗಟ್ಟಿಯಾಗಿ ಬೆಳೀತದೆ. ರಾಜ್ಯ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರ, ಇವು ಒಂದಕ್ಕೊಂದು ಸಮತೋಲಿತ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥ ಕಾರ್ಯಗಳಾಗಬೇಕು. ಆದರೆ ಇಲ್ಲಿ ಕಾರ್ಯಗಳಾಗ್ತಾ ಇಲ್ಲ. ನೋಡೋಣ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ವಿಶ್ವಾಸವನ್ನು ಇಟ್ಟಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರು ಏನು ಈ ಸಾರಿ ಬಜೆಟನ್ನು ಮಂಡನೆಯನ್ನು ಮಾಡ್ತಾರೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಿ ಕೆಲಸವನ್ನು ಮಾಡೋಣ. ಓಕೆ. ಇದಿಷ್ಟು ಮೇಯರ್ ಆಗಿರುವಂಥ ಜ್ಯೋತಿ ಪಾಟೀಲ್ ಅವರ ಮಾತು. ಒಂದು ಕಡೆ ರಾಜ್ಯ ಸರ್ಕಾರ ನಮಗೆ ಪಾಲಿಕೆಗೆ ಬರಬೇಕಾಗಿರ್ತಕ್ಕಂಥ ಬಾಕಿ ಹಣ ಏನಿದೆ 300 ಕೋಟಿಗೂ ಅಧಿಕ, ಅದರ ಜೊತೆಗೆ ನಗರ ಒಂದು ಯೋಜನೆಗೆ 3,000 ಕೋಟಿ ಪ್ರಸ್ತಾವನೆಯನ್ನು ನಾವು ಈಗಾಗಲೇ ಸಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಅನುದಾನವನ್ನು ಬಿಡುಗಡೆ ಮಾಡುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.